ದಕ್ಷಿಣ ಆಫ್ರಿಕಾ ವಿರುದ್ಧ ವಿರಾಟ್ ಕೊಹ್ಲಿ ಮತ್ತೊಂದು ಶತಕವನ್ನ ಸಿಡಿಸಿದ್ದಾರೆ. ಎರಡನೇ ODI ಪಂದ್ಯ ರಾಂಚಿಯ ಬಳಿಕ ರಾಯ್ಪುರ್ನಲ್ಲೂ ಕೂಡ ಶತಕ ಸಿಡಿಸಿದ್ದಾರೆ ವಿರಾಟ್. ಅಲ್ಲಿಗೆ ವಿರಾಟ್ ಆರ್ಭಟ ರಾಂಚಿ ಬಳಿಕ ಬ್ಯಾಕ್ ಟು ಬ್ಯಾಕ್ ಸೆಂಚುರಿಯನ್ನ ಸಿಡಿಸಿದ್ದಾರೆ. ತಮ್ಮ 53ನೇ ಏಕದಿನ ಶತಕವನ್ನ ದಾಖಲಿಸಿದ್ದಾರೆ ವಿರಾಟ್ ಕೊಹ್ಲಿ. ದಕ್ಷಿಣ ಆಫ್ರಿಕಾ ವಿರುದ್ಧ ಎರಡನೇ ಏಕದಿನ ಪಂದ್ಯ ಇದು. ಎರಡನೇ ಏಕದಿನ ಪಂದ್ಯದಲ್ಲೂ ವಿರಾಟ್ ಮ್ಯಾಜಿಕ್ ಮಾಡಿದ್ದಾರೆ. ಆ ಮೂಲಕ ತಮ್ಮ ಬ್ಯಾಟ್ನಿಂದಾನೇ ಟೀಕಾಕಾರರಿಗೆ ಶತಕ ಸಿಡಿಸಿ ಬ್ಯಾಕ್ ಟು ಬ್ಯಾಕ್ ಶತಕ ಸಿಡಿಸಿ ಉತ್ತರವನ್ನ ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಶತಕ ಸಿಡಿಸಿ ವಿಕೆಟ್ ಒಪ್ಪಿಸಿದ್ರು ಗಾಯಕ್ವಾಡ್. 105 ರನ್ಗಳನ್ನ ಗಳಿಸಿದಂತಹ ನಂತರದಲ್ಲಿ ಋತುರಾಜ್ ಗಾಯಕ್ವಾಡ್ ತಮ್ಮ ವಿಕೆಟ್ ಅನ್ನ ಒಪ್ಪಿಸಿದ್ರು. ವಿರಾಟ್ ಕೊಹ್ಲಿಯ ಅಬ್ಬರ ಮುಂದುವರೆದಿದೆ. 90 ಬಾಲ್ಗಳನ್ನ ತೆಗೆದುಕೊಂಡಂತಹ ವಿರಾಟ್ ಈಗ ಶತಕವನ್ನ ಬಾರಿಸಿದ್ದಾರೆ. ಎರಡನೇ ಶತಕ ಮೊನ್ನೆ ರಾಂಚಿಯಲ್ಲಿ ನಡೆದಂತಹ ಸೌತ್ ಆಫ್ರಿಕಾ ವಿರುದ್ಧದ ಏಕದಿನ ಪಂದ್ಯದಲ್ಲೂ ಶತಕವನ್ನ ಸಿಡಿಸಿ ಮಿಂಚಿದ್ರು. ಈಗ ರಾಂಚಿಯ ಬಳಿಕ ರಾಯ್ಪುರ್ನಲ್ಲೂ ಕೂಡ ಕೊಹ್ಲಿಯ ಆರ್ಭಟ ಮುಂದುವರೆದಿದೆ. ಅಲ್ಲಿಗೆ ಕೊಹ್ಲಿ ರಿಟೈರ್ಮೆಂಟ್ ಅನ್ನ ತೆಗೆದುಕೊಳ್ಬೇಕು, ಕೊಹ್ಲಿ ಫಿಟ್ ಆಗಿಲ್ಲ, ಕೊಹ್ಲಿ ಆಟದಲ್ಲಿ ಆ ಚಾರ್ಮ್ ಕಳೆದು ಹೋಗಿದೆ, ಫಾರ್ಮ್ ಕಳೆದು ಹೋಗಿದೆ ಅಂತ ಹೇಳಿ ಯಾರೆಲ್ಲ ಮಾತನಾಡ್ತಾ ಇದ್ರು ಅವರಿಗೆಲ್ಲ ಬ್ಯಾಟ್ ಮೂಲಕವೇ ಉತ್ತರವನ್ನ ಕೊಟ್ಟಿದ್ದಾರೆ ವಿರಾಟ್. ಮತ್ತಷ್ಟು ಡೀಟೇಲ್ಸ್ ನಮ್ಮ ಸ್ಪೋರ್ಟ್ಸ್ ಬ್ಯೂರೋ ಹೆಡ್ ಗಂಗಾಧರ್ ನೀಡ್ತಾ ಹೋಗ್ತಾರೆ. ಗಂಗಾಧರ್, ಮೊನ್ನೆ ಆರ್ಭಟ, ಇವತ್ತು ವಿರಾಟ್ ರೂಪದ ದರ್ಶನ. ಅದೇನಂದ್ರೆ ವಿರಾಟ್ ಕೊಹ್ಲಿ ಅವರು ಇವತ್ತು ಆಡ್ತಾ ಇರೋದು ರೀತಿ ನೋಡ್ತಾ ಇದ್ರೆ ಅವರು ನಿಜಕ್ಕೂ ಅವರ ಹಳೆ ಏನು ಫಾರ್ಮ್ ಅಲ್ಲಿ ಪೀಕ್ ಅಲ್ಲಿ ಇದ್ದಂತೆ ಅವರು ಬ್ಯಾಟಿಂಗ್ ಮಾಡಿದ್ರು ಅಂತ ಹೇಳ್ಬೋದು. ಯಾಕಂದ್ರೆ ವಿರಾಟ್ ಕೊಹ್ಲಿ ಇವತ್ತು ಇನ್ನಿಂಗ್ಸ್ ಆರಂಭಿಸಿದ್ದೆ ಸಿಕ್ಸರ್ ಸಿಡಿಸೋ ಮೂಲಕ. ಅಂದ್ರೆ ವಿರಾಟ್ ಕೊಹ್ಲಿ ಒಂದು ಪರ್ಪಲ್ ಪ್ಯಾಚ್ ಅಲ್ಲಿ ಇದಾರೆ ಅಂತಾನೆ ಹೇಳ್ಬೇಕು. ಕಳೆದ ಪಂದ್ಯದಲ್ಲಿ ನಾವು ರಾಂಚಿಯಲ್ಲಿ ನೋಡ್ತಾ ಇದ್ವಿ, ಒಂದು ಅದ್ಭುತ ಬ್ಯಾಟಿಂಗ್ ಮಾಡಿದ್ರು. ಅವರಲ್ಲೂ ಕೂಡ ಒಂದು ಭರ್ಜರಿ ಶತಕ ಕೂಡ ಸಿಡಿಸಿದ್ರು. ಅಂದ್ರೆ ಬಾಲ್ ಟು ಬಾಲ್ ರನ್ ನ ಸ್ಕೋರ್ ಮಾಡುವಂತ ವಿರಾಟ್ ಕೊಹ್ಲಿ ಇವತ್ತು ಕೂಡ ಕೇವಲ 90 ಎಸೆತಗಳಲ್ಲಿ ಅವರು ಶತಕ ಬಾರಿಸಿದ್ದಾರೆ. ನಿಜಕ್ಕೂ ವಿರಾಟ್ ಕೊಹ್ಲಿ ಅವರ ಒಂದು ಬ್ಯಾಟಿಂಗ್ ಒಂದು ಕ್ಲಾಸ್ ಬ್ಯಾಟಿಂಗ್ ಅಂತಾನೆ ಹೇಳ್ತೀನಿ. ಯಾಕಂದ್ರೆ ವಿರಾಟ್ ಕೊಹ್ಲಿ ಅವರು ರನ್ನಿಂಗ್ ಬಿಟ್ವೀನ್ ದ ವಿಕೆಟ್ಸ್ ಇರ್ಬೋದು, ಜೊತೆಗೆ ಋತುರಾಜ್ ಗಾಯಕ್ವಾಡ್ ಅವ್ರ ಜೊತೆ ಒಂದು ಪಾರ್ಟ್ನರ್ಶಿಪ್ ಬಿಲ್ಡ್ ಮಾಡೋದಿರ್ಬೋದು. ಸೊ ಒಂದು ಟೋಟಲ್ ಆಗಿ ಹೇಳ್ಬೇಕಂದ್ರೆ ಇವರು ಒಂದು ರೀತಿ ಅದ್ಭುತ ಇನ್ನಿಂಗ್ಸ್ ಅಂತಾನೆ ಹೇಳ್ಬೇಕು. ಸೊ ಸಾಕಷ್ಟು ಜನ ವಿರಾಟ್ ಕೊಹ್ಲಿ ಅವ್ರ ಬಗ್ಗೆ ಒಂದು ಟೀಕೆ ಮಾಡ್ತಾ ಇದ್ರು. ಅಂದ್ರೆ ವಿರಾಟ್ ಕೊಹ್ಲಿ ಅವರು ODI ಕ್ರಿಕೆಟ್ಗೂ ನಿವೃತ್ತಿ ಘೋಷಿಸಬೇಕು, 2027ರ ಏಕದಿನ ವಿಶ್ವಕಪ್ ಆಡಬಾರ್ದು ಅಂತ ಸಾಕಷ್ಟು ಮಂದಿ ಟೀಕೆ ಮಾಡಿದ್ರು. ಬಟ್ ಎಲ್ಲಾ ಟೀಕಾಕಾರರಿಗೂ ಕೂಡ ವಿರಾಟ್ ಕೊಹ್ಲಿ ಅವರು ರಾಂಚಿಯಲ್ಲಿ ಇರ್ಬೋದು, ಜೊತೆಗೆ ಇವತ್ತು ರಾಯ್ಪುರ್ ಮ್ಯಾಚ್ ಅಲ್ಲಿ ಇರ್ಬೋದು, ಸೊ ಒಂದು ಒಳ್ಳೆ ಉತ್ತರ ಕೊಟ್ಟಿದ್ದಾರೆ ಅಂತ ಹೇಳ್ತೀನಿ. ಸೊ ವಿರಾಟ್ ಕೊಹ್ಲಿ ಅವರ ಈ ಒಂದು ಕ್ಲಾಸ್ ಆಟ ಏನಿದೆ ಇದು ಒಂದು ರೀತಿ ಯಂಗ್ಸ್ಟರ್ಸ್ಗೂ ಕೂಡ ನಾಚಿಸುವಂತಿದೆ. ಯಾಕಂದ್ರೆ ವಿರಾಟ್ ಕೊಹ್ಲಿ ಅಂತ ಒಂದು ಅದ್ಭುತವಾದಂತಹ ಒಂದು ಬ್ಯಾಟಿಂಗ್ ಮಾಡಿದ್ದಾರೆ. ಸೊ ಸಿಂಗಲ್ಸ್ ಇರ್ಬೋದು, ಡಬಲ್ಸ್ ಇರ್ಬೋದು, ಹಾಗೆ ಬೌಂಡ್ರೀಸ್ ಇರ್ಬೋದು, ಜೊತೆಗೆ ಸಿಕ್ಸರ್ಸ್ ಇರ್ಬೋದು, ಎಲ್ಲ ಕ್ಲೀನ್ ಹಿಟ್ಟಿಂಗ್. ಅಂದ್ರೆ ವಿರಾಟ್ ಕೊಹ್ಲಿ ಅವರು ಒಂದು ಒಳ್ಳೆ ಫಾರ್ಮ್ ಅಲ್ಲಿ ಇದ್ದಾಗ ಯಾವ ರೀತಿ ಆಡ್ತಾರೋ ಅದೇ ರೀತಿ ಆಡಿದ್ದಾರೆ. ಸೊ ವಿರಾಟ್ ಕೊಹ್ಲಿ ಅವರು ಡೆಫಿನೆಟ್ಲಿ ನೋ ಡೌಟ್ ಅವರು ಏನು ಎಲ್ರಿಗೂ ಸಾಕಷ್ಟು ಡೌಟ್ ಇತ್ತು ಅವರು 2027ರ ಏಕದಿನ ವಿಶ್ವಕಪ್ ಆಡ್ತಾರೋ ಇಲ್ವೋ ಅಂತ. ಬಟ್ ಈ 2 ಇನ್ನಿಂಗ್ಸ್ ಸಾಕು ವಿರಾಟ್ ಕೊಹ್ಲಿ ಅವರು 2027ರ ವಿಶ್ವಕಪ್ ಆಡ್ತಾರೆ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಅಂತ ಹೇಳ್ಬೋದು. ಗಂಗಾಧರ್, ನಿಜಕ್ಕೂ ಜೊತೆಗೆ ಒನ್ ಡೇ ಮ್ಯಾಚ್ ನಲ್ಲಿ ಟೀಮ್ ಇಂಡಿಯಾದ ಪರ್ಫಾರ್ಮೆನ್ಸ್ ಕೂಡ ಸಿಕ್ಕಾಪಟ್ಟೆ ಗಮನ ಸೆಳೀತಾ ಇದೆ. ನೀವು ಉಲ್ಲೇಖ ಮಾಡಿದ್ರಿ 2027ರದ್ದೇ ಎಲ್ರಿಗೂ ಕೂಡ ಪ್ರಶ್ನೆ ಇರೋದು. ವಿರಾಟ್ ಹಾಗೆ ರೋಹಿತ್ ಶರ್ಮಾ 2027ರ ವಿಶ್ವಕಪ್ ಆಡ್ತಾರಾ? ಅದಕ್ಕೂ ಮೊದಲೇ ಬಿಗ್ ಬಾಸ್ಗಳು ಅವರನ್ನ ಒನ್ ಡೇ ಇಂದ ದೂರ ಇಡುವಂತಹ ಸಾಧ್ಯತೆ ಇದೆ. ಇಂಥದ್ದೆಲ್ಲ ಮಾತುಗಳು. ಬಟ್ ಅಭಿಮಾನಿಗಳಲ್ಲಿ ಇದು ಕಳವಳಕ್ಕೆ ಕಾರಣ ಆಗಿತ್ತು, ಆತಂಕಕ್ಕೆ ಕಾರಣ ಆಗಿತ್ತು. ವಿರಾಟ್ರ ಇವತ್ತಿನ ಪರ್ಫಾರ್ಮೆನ್ಸ್ ಜೊತೆಗೆ ಮೊನ್ನೆಯ ಪರ್ಫಾರ್ಮೆನ್ಸ್ ನೋಡ್ತಾ ಇದ್ರೆ ವಿರಾಟ್ ಪ್ಲೇಸ್ 2027ರ ವಿಶ್ವಕಪ್ ನಲ್ಲಿ ಅಬಾಧಿತ ಅಂತ ಅನ್ಸುತ್ತೆ. ಗಂಗಾಧರ್, ನೋ ಡೌಟ್ ವಿದ್ಯಾ, ಇಲ್ಲಿ ವಿರಾಟ್ ಕೊಹ್ಲಿ ಇರ್ಬೋದು, ಜೊತೆಗೆ ರೋಹಿತ್ ಶರ್ಮಾ ಇರ್ಬೋದು. ಸೊ ಇವ್ರಿಬ್ಬರ ಬಗ್ಗೆ ಒಂದು ಸಾಕಷ್ಟು ಚರ್ಚೆಗಳು ನಡೀತಾ ಇದೆ. ಅಂದ್ರೆ ಇಬ್ರು ಆಡ್ಬೇಕಾ ಆಡ್ಬಾರ್ದು ಅಂತ. ಬಟ್ ಇಬ್ರು ಕೂಡ ಒಂದ್ ರೀತಿ ಹೇಳ್ಬೇಕಂದ್ರೆ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ದಾರೆ. ನಾನು ಮೊದಲನೇದಾಗಿ ವಿರಾಟ್ ಕೊಹ್ಲಿ ಅವ್ರ ಬಗ್ಗೆ ಮಾತಾಡ್ತೀನಿ. ವಿರಾಟ್ ಕೊಹ್ಲಿ ಅವರು ಒಂದು ಕಳೆದ ಇನ್ನಿಂಗ್ಸ್ ಇರ್ಬೋದು, ಈ ಇನ್ನಿಂಗ್ಸ್ ಇರ್ಬೋದು, ಸೊ ಅವ್ರು ಯಾವ ರೀತಿ ಬ್ಯಾಟಿಂಗ್ ಮಾಡಿದ್ದಾರೆ ಅಂತಾನೆ ಗೊತ್ತಾಗ್ತದೆ. ಸೊ ಇಲ್ಲಿ ವಿರಾಟ್ ಕೊಹ್ಲಿ ಅವರು ಏನು ಪ್ರೂವ್ ಮಾಡೋ ಅವಶ್ಯಕತೆ ಇಲ್ಲ. ಅವ್ರ ಬ್ಯಾಟಿಂಗ್ ಜೊತೆಗೆ ಅವರ ರನ್ ಸ್ಕೋರ್ ಮಾಡ್ತಾ ಇರೋದೇ ಇಲ್ಲಿ ಉತ್ತರ ಕೊಡ್ತಾ ಇದೆ. ಜೊತೆಗೆ ರೋಹಿತ್ ಶರ್ಮಾ ಕೂಡ ಇಲ್ಲಿ ಫಿಟ್ನೆಸ್ ಇದ್ದಾರೆ, ಜೊತೆಗೆ ಕಳೆದ ಮ್ಯಾಚ್ ಅಲ್ಲಿ ಕೂಡ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಈ ಮ್ಯಾಚ್ ಅಲ್ಲಿ. ಬಟ್ ಬ್ಯಾಡ್ ಲಕ್ ಔಟ್ ಆಗಿದ್ದಾರೆ. ಬಟ್ ರೋಹಿತ್ ಶರ್ಮಾ ಅವರ ಒಂದು ಟಚ್ ನೋಡ್ತಾ ಇದ್ದಾರೆ. ಡೆಫಿನೆಟ್ಲಿ ನೋ ಡೌಟ್ ಇವರಿಬ್ರು ಕೂಡ ಒಂದು ಒಳ್ಳೆ ಫಾರ್ಮ್ ಅಲ್ಲಿ ಇದ್ದಾರೆ. ಇಬ್ರು ಫಿಟ್ನೆಸ್ ಕೂಡ ಎಕ್ಸಲೆಂಟ್ ಆಗಿದೆ. ಸೊ ಇನ್ನೇನ್ ಬೇಕು ಅನ್ನೋ ಒಂದು ಪ್ರಶ್ನೆ ಕೂಡ ಇದೆ. ಜೊತೆಗೆ ಟೀಮ್ ಇಂಡಿಯಾದಲ್ಲಿ ಕೆಲವೊಂದು ಟೀಮ್ ಇಂಡಿಯಾ ಕ್ಯಾಂಪ್ ನಲ್ಲಿ ಕೆಲವು ಗೊಂದಲಗಳು ಕೂಡ ಇದೆ. ಕೋಚ್ ಇರ್ಬೋದು, ಸೆಲೆಕ್ಟರ್ಸ್ ಇರ್ಬೋದು, ಜೊತೆಗೆ ಸೀನಿಯರ್ ಪ್ಲೇಯರ್ಸ್ ಇವ್ರ ನಡುವೆ ಒಂದು ಕಮ್ಯುನಿಕೇಶನ್ ಇಲ್ಲ. ಜೊತೆಗೆ ಸಾಕಷ್ಟು ಒಂದು ಅಂದ್ರೆ ಒಂದು ಚರ್ಚೆಗಳು ನಡೀತಾ ಇದೆ. ಇವರಿಬ್ಬರನ್ನ ಆಡಿಸ್ಬೇಕಾ ಆಡಿಸ್ಬಾರ್ದು
ಇವರಿಬ್ಬರು ಫ್ಯೂಚರ್ ಯಾವ ರೀತಿ ಡಿಸೈಡ್ ಮಾಡಬೇಕು. ಸೊ ಸದ್ಯ ಟೀಮ್ ಇಂಡಿಯಾ ಏನಂದ್ರೆ ಟ್ರಾನ್ಸಿಷನ್ ಪೀರಿಯಡ್ ಅಲ್ಲಿ ಇದೆ. ಬಟ್ ಆ ಟ್ರಾನ್ಸಿಷನ್ ಪೀರಿಯಡ್ ನ ಒಂದು ಸ್ಮೂತ್ ಆಗಿ ತಗೊಂಡು ಹೋಗೋದು ಕೋಚ್ ಇರ್ಬೋದು, ಜೊತೆಗೆ ಸೆಲೆಕ್ಟರ್ ಅವರ ಒಂದು ಕರ್ತವ್ಯ. ಬಟ್ ಇವರಿಬ್ಬರನ್ನು ಒಂದೇ ಸಲ ಏಕದಿನ ತಂಡದಿಂದ ಡ್ರಾಪ್ ಮಾಡಿದ್ರೆ ಆದ್ರೆ ಡೆಫಿನೆಟ್ಲಿ 2027 ಏಕದಿನ ವಿಶ್ವಕಪ್ ಗೆಲ್ಲೋದು ಬಹಳ ಕಷ್ಟ ಆಗುತ್ತೆ. ಹಾಗಾಗಿ ಇವರಿಬ್ಬರನ್ನು ಕೂಡ ಸೀರೀಸ್ ಬೈ ಸೀರೀಸ್ ಯಾವ ರೀತಿ ಪರ್ಫಾರ್ಮ್ ಮಾಡ್ತಾರೆ, ಸೊ ಅದ್ರ ಮೇಲೆ ಡಿಸೈಡ್ ಮಾಡಿ, ಜೊತೆಗೆ ಇವರು ಸದ್ಯ ಫಾರ್ಮ್ ಅಲ್ಲಿ ಇರೋದನ್ನ ಗಮನಿಸಿ ಅವ್ರಿಗೆ ಯಾಕಂದ್ರೆ ಇನ್ನೂ 1.5 ವರ್ಷ ಬಾಕಿ ಇದೆ. ಸುಮಾರು ಒಂದು 35ರಿಂದ 40 ಏಕದಿನ ಪಂದ್ಯಗಳನ್ನ ಟೀಮ್ ಇಂಡಿಯಾ ಆಡುತ್ತೆ. ಸೊ ಆ ಒಂದು ಪೀರಿಯಡ್ ನಲ್ಲಿ ಇವ್ರನ್ನ ಜಡ್ಜ್ ಮಾಡಬೇಕು. ಬಟ್ ಇಲ್ಲಿ ಏನ್ ನಡೀತಾ ಇದೆ ಅಂದ್ರೆ ಇಲ್ಲಿ ಗೌತಮ್ ಗಂಭೀರ್ ಒಂದು ರೀತಿ ತರಾತುರಿಯಲ್ಲಿ ಸೀನಿಯರ್ ಪ್ಲೇಯರ್ಸ್ ನ ಟೀಮ್ ಇಂದ ಆಚೆ ಹಾಕೋ ಒಂದು ಪ್ಲಾನ್ ಕೂಡ ಮಾಡ್ತಾ ಇದಾರೆ ಅಂತ ಹೇಳಲಾಗ್ತಾ ಇದೆ. ಬಟ್ ಎಲ್ಲದಕ್ಕೂ ಇವರು ಉತ್ತರ ಕೊಟ್ಟಿದ್ದಾರೆ. ಬಟ್ ಇನ್ನೂ ಒಂದು ಏಕದಿನ ಪಂದ್ಯ ಇದೆ. ಸೊ ಅದರಲ್ಲೂ ಕೂಡ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ರೆ ಇವ್ರನ್ನ ಯಾರು, ರೋಹಿತ್ ಶರ್ಮಾ ಇರ್ಬೋದು, ವಿರಾಟ್ ಕೊಹ್ಲಿ ಇರ್ಬೋದು, ಇವ್ರನ್ನ ಯಾರು ಕೂಡ ಮುಟ್ಟೋದಕ್ಕೆ ಸಾಧ್ಯನೇ ಇಲ್ಲ ಅಂತಾನೆ ಹೇಳ್ಬೋದು. ವಿದ್ಯಾ, ಥ್ಯಾಂಕ್ ಯು ಗಂಗಾಧರ್ ತಮ್ಮೆಲ್ಲ ಡೀಟೇಲ್ಸ್ಗೆ.